ನಿಗೂಢ ವ್ಯಕ್ತಿಯ ಎಸ್ಐಟಿ ವಿಚಾರಣೆ ಈಗ ಅಂತ್ಯ ಆಗಿದೆ. ಸತತ 6 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ದಾನೆ ಅನಾಮಿಕ ವ್ಯಕ್ತಿ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಸುದೀರ್ಘ ವಿಚಾರಣೆಯನ್ನ ಮಾಡಿದ್ದಾರೆ. ಎಸ್ಐಟಿ ವಿಚಾರಣೆಯನ್ನ ಮುಗಿಸಿ ತೆರಳಿದ್ದಾನೆ ನಿಗೂಢ ವ್ಯಕ್ತಿ. ವಕೀಲರ ಜೊತೆಗೆ ಎಸ್ಐಟಿ ಕಚೇರಿಯಿಂದ ತೆರಳಿದ ದೂರುದಾರ ವಕೀಲರ ಜೊತೆಗೆ ಆತ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯನ್ನ ಆತ ಎದುರಿಸಿದ್ದಾನೆ. ಇಷ್ಟೊತ್ತು ಕಾಲ ಆತ ಎಸ್ಐಟಿ ಅಧಿಕಾರಿಗಳ ಮುಂದೆ ಸತತ 6 ಗಂಟೆಗಳಿಂದ ವಿಚಾರಣೆಯನ್ನ ಎದುರಿಸಿ ಅಲ್ಲಿಂದ ತೆರಳಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಈಗ ಎಲ್ಲರ ಚಿತ್ತ ಇರೋದು ಆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡುತ್ತಿರುವಂತಹ ನಿಗೂಢ ವ್ಯಕ್ತಿಯ ಮೇಲೆ. ಆ ನಿಗೂಢ ವ್ಯಕ್ತಿ ಸುಳ್ಳು ಹೇಳಿದ್ದಾನೆ ಅನ್ನೋದು ಈಗಿರುವಂತಹ ಗಂಭೀರ ಆರೋಪ. ಈ ನಿಟ್ಟಿನಲ್ಲಿ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ದಾರೆ. ಸುಮಾರೊಂದು 6 ಗಂಟೆಗಳ ಕಾಲ ಆತನನ್ನ ವಿಚಾರಣೆ ಮಾಡಿ ಎಸ್ಐಟಿ ಅಧಿಕಾರಿಗಳು ಈಗ ಅಲ್ಲಿಂದ ಆತನನ್ನ ಕಳಿಸಿಕೊಟ್ಟಿದ್ದಾರೆ. ವಕೀಲರ ಜೊತೆಗೆ ಆತ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ನಿಗೂಢ ವ್ಯಕ್ತಿಯನ್ನ ಡ್ರಿಲ್ ಮಾಡಿದ್ದಾರೆ. ನಿಗೂಢ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಟ್ಟಿದ್ದಾನೆ. ಸುಮಾರೊಂದು 6 ಗಂಟೆಯಿಂದ ಎಸ್ಐಟಿ ಅಧಿಕಾರಿಗಳು ಆ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಆತ ಹೇಳಿರೋದು ಬಹಳ ಗಂಭೀರ ವಿಚಾರ ಮತ್ತೆ ಸೂಕ್ಷ್ಮ ವಿಚಾರ. ಅಲ್ಲಿ ತಲೆಬುರುಡೆಗಳನ್ನ ನಾನು ಹೂತಿದ್ದೇನೆ ಅಂತ ಹೇಳಿ ಆತ ಹೇಳಿದ್ದ. ಕೆಲವು ಸ್ಥಳಗಳನ್ನು ಗುರುತು ಮಾಡಿದ್ದ. ಸದ್ಯಕ್ಕೆ ಈಗ ಎಫ್ಎಸ್ಎಲ್ಗೆ ಅದನ್ನು ಕಳುಹಿಸಿಕೊಡಲಾಗಿದೆ. ಈ ವರದಿ ಬಂದ ನಂತರ ಮುಂದಿನ ತೀರ್ಮಾನವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಅದರ ನಡುವೆ ಈಗ ಆ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಸತತ 6 ಗಂಟೆಗಳ ಕಾಲ ಆತನನ್ನ ವಿಚಾರಣೆ ಮಾಡಿ ಈಗ ಆತ ಅಲ್ಲಿಂದ ಹೊರಟೋಗಿದ್ದಾನೆ. ಲಾಯರ್ ಜೊತೆಗೆ ಆತ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಆತನ ನಡೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಆತ ಏನ್ ಹೇಳಿದ್ದಾನೆ ಅದೆಲ್ಲವೂ ಕೂಡ ಈಗ ತನಿಖೆ ಹಂತದಲ್ಲಿದೆ. ಮುಂದಿನ ಹಂತದಲ್ಲಿ ಆತನ ಸಂಪೂರ್ಣ ಬಂಡವಾಳ ಬಯಲಾಗುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನಿರಂತರವಾಗಿ ವಿಚಾರಣೆಯನ್ನ ಎದುರಿಸಿ ಈಗ ಆತ ಅಲ್ಲಿಂದ ಹೊರಟಿದ್ದಾನೆ. ಆತನನ್ನ ಮತ್ತೆ ವಕೀಲರ ಜೊತೆ ಕಳಿಸ್ಕೊಟ್ಟಿದ್ದಾರೆ ಅನ್ನೋದು ಈ ವಿಚಾರಣಾ ಹಂತದಲ್ಲಿ ಮತ್ತೆ ಅವನನ್ನ ಕಳಿಸ್ಕೊಟ್ಟಿರೋದು ಇದು ಸರಿನಾ? ಇದು ಏನು ಹೇಳ್ತಾರೆ ಅಧಿಕಾರಿಗಳು? ರಂಜಿತ್ ಶಿರಿಯರ್, ಇದು ಪ್ರತಿದಿನ ಅದೇ ರೀತಿ ಮಾಡ್ತಾ ಇರುವಂತದ್ದು. ಅಂದ್ರೆ ಬೆಳಿಗ್ಗೆ ಬರ್ತಾ ವಕೀಲರ ಜೊತೆ ಬರ್ತಾನೆ ಮತ್ತು ವಿಚಾರಣೆ ಮುಗಿಸಿ ಆತ ವಕೀಲರ ಜೊತೆ ಹಿಂದಿರುಗುತ್ತಿರುವಂತದ್ದು. ಇವತ್ತು ಕೂಡ ಅದೇ ರೀತಿ ಆಗಿರುವಂತದ್ದು. ನಿನ್ನೆ ಕೂಡ 6 ಗಂಟೆಗಳ ಕಾಲ ಸತತ ವಿಚಾರಣೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಇವತ್ತು ಕೂಡ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸತತ 6 ಗಂಟೆಗಳ ಕಾಲವಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಆತನ ಮುಂದಿಟ್ಟಿರುವಂತದ್ದು. ನಿನ್ನೆ ಆ ಬುರುಡೆಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನ ಆತನ ಮುಂದಿಟ್ಟಿದ್ರು. ಬುರುಡೆ ಎಲ್ಲಿಂದ ತಂದದ್ದು, ಯಾವಾಗ ತಂದದ್ದು ಮತ್ತು ಮತ್ತಿತ್ಯಾದಿ ಪ್ರಶ್ನೆಗಳನ್ನ ನಿನ್ನೆ ಕೇಳಿ ಆತನಿಂದ ಉತ್ತರವನ್ನ ಪಡೆದುಕೊಂಡಿದ್ರು. ಒಂದಷ್ಟು ಗೊಂದಲದ ಉತ್ತರವನ್ನ ನಿನ್ನೆ ನೀಡಿದ್ದ ಅಂತ ಹೇಳಲಾಗ್ತಿದೆ. ಇವತ್ತು ಮತ್ತೆ ಏನು ಆ ಬುರುಡೆಗೆ ಸಂಬಂಧಿಸಿದ್ದು ಜೊತೆಗೆ ಆ ಒಂದು ಪಾಯಿಂಟ್ಗಳೇನಿದೆ ಸುಮಾರು 17 ಪಾಯಿಂಟ್ಗಳಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನ ಆತನ ಮುಂದಿಟ್ಟಿರುವಂತದ್ದು. ಇವತ್ತು ದಿನಪೂರ್ತಿಯಾದಂತಹ ವಿಚಾರಣೆ ನಡೆದಿರುವಂತದ್ದು. ಸದ್ಯ ಉತ್ಖನನಕ್ಕೆ ಬ್ರೇಕ್ ಬಿದ್ದು ಈ ರೀತಿಯಾದಂತಹ ವಿಚಾರಣೆ ನಡೆಸ್ತಾ ಇರುವಂತದ್ದು. ಇವತ್ತು ಪ್ರಮುಖವಾಗಿ ಆ ಒಂದು ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಆ ಒಂದು ಪಾಯಿಂಟ್ ನ ಉತ್ಖನನದ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಆ ಒಂದು ವಿಡಿಯೋಗಳನ್ನ ದಾಖಲೀಕರಣ ಮಾಡಲಾಗಿತ್ತು. ಇವತ್ತು ಕೂಡ ವಿಡಿಯೋ ದಾಖಲೀಕರಣವನ್ನ ಮುಂದಿಟ್ಟು ಆ ಹಲವು ಪ್ರಶ್ನೆಗಳನ್ನ ಆತನಿಗೆ ಹಾಕಿರುವಂತದ್ದು. ಪ್ರಮುಖವಾಗಿ ಉತ್ಖನನದ ಸಂದರ್ಭ ಒಂದಷ್ಟು ಹೆಸರುಗಳನ್ನು ಹೇಳಿದ್ದ. ಇವತ್ತು ಕೂಡ ಅದೇ ಹೆಸರಿಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನ ಆತನ ಮುಂದೆ ಕೇಳಿರುವಂತದ್ದು. ಈ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಕ್ಕೆ ಒಳಗಾದ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ನಾಳೆ ಮತ್ತೆ ಆತನನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಈ ನಡುವೆ ಕೆಲವೊಂದಿಷ್ಟು ದೂರುದಾರರು ಕೂಡ ಎಸ್ಐಟಿ ಕಚೇರಿಗೆ ಮತ್ತೆ ಭೇಟಿ ನೀಡ್ತಾ ಇರುವಂತದ್ದು. ನಿನ್ನೆ ಆನೆ ಮಾವುತ್ ಅಂದ್ರೆ ನಾರಾಯಣ ಅನ್ನುವಂತ ಆನೆ ಮಾವುತ್ ಅವರ ಮಕ್ಕಳಿಬ್ರು ಅವರು ಬಂದು ದೂರು ನೀಡಿದ್ರು. ಇವತ್ತು ಮತ್ತೆ ಎಸ್ಐಟಿ ಕಚೇರಿಗೆ ಜಯಂತ್ ಅನ್ನುವಂತ ದೂರುದಾರರು ಬಂದು ಅವರು ಜಯಂತ್ ಅವರು ಈ ಹಿಂದೆ ದೂರು ನೀಡಿದ್ರು. ಆ ದೂರಿನ ಪರಿಶೀಲನೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಬಂದು ವಿಚಾರಿಸಿಕೊಂಡು ಹೋಗಿರುವಂತದ್ದು. ಈ ರೀತಿಯಾದ ಬೆಳವಣಿಗೆ ಎಸ್ಐಟಿ ಕಚೇರಿಯಲ್ಲಿ ನಡೀತಾ ಇರುವಂತದ್ದು.
ಇವತ್ತು ದಿನಪೂರ್ತಿಯಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸಿ ಈಗಾಗಲೇ ಆತ ತೆರಳಿರುವಂತದ್ದು. 6 ಗಂಟೆಗಳ ಕಾಲ ನಿರಂತರ ವಿಚಾರಣೆಗೆ ಒಳಪಡಿಸಿರುವಂತದ್ದು. ವಿಚಾರಣೆ ಮುಗಿದ ಬಳಿಕ ಆತ ಎಂದಿನಂತೆ ವಕೀಲರ ಜೊತೆ, ಅಂದ್ರೆ ಆತ ಬರುವುದು ಕೂಡ ಆ ವಕೀಲರ ತಂಡದ ಜೊತೆಗೆ ಬರ್ತಾನೆ. ಪೊಲೀಸ್ ಎಸ್ಕಾರ್ಟ್ ಕೂಡ ಇರುತ್ತೆ. ಇವತ್ತು ಕೂಡ ವಕೀಲರ ಜೊತೆ ಬಂದಿರುವಂತದ್ದು, ಪೊಲೀಸ್ ಎಸ್ಕಾರ್ಟ್ ನೊಂದಿಗೆ ಹಿಂದಿರುಗಿರುವಂತದ್ದು. ರಂಜಿತ್, ದಿನೇಶ್, ಇನ್ನುಳಿದಂತ ದೂರುದಾರರನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರ? ಸದ್ಯ ಅದೇನಾದ್ರೂ ಅಪ್ಡೇಟ್ ಇದೆಯಾ? ರಂಜಿತ್ ಶಿರಿಯಾರ್ ಏನು ಉತ್ಖನನ ಪ್ರೊಸೆಸ್ ಅನ್ನುವಂಥದ್ದು ಆರಂಭ ದಿನಗಳಲ್ಲಿ ನಡೆದಿರುವಂತದ್ದು. ಒಟ್ಟು 17 ಪಾಯಿಂಟ್ಗಳ ಉತ್ಖನನ ಆಗಿದೆ. ಆದ್ರೆ ವಿಚಾರಣೆ ಅನ್ನುವಂಥದ್ದು ಬಹಳಷ್ಟು ಬಾಕಿ ಇದೆ. ದೂರುದಾರನ ವಿಚಾರಣೆ ಬಹಳಷ್ಟು ಬಾಕಿ ಇರುವಂತದ್ದು. ಅಂದ್ರೆ ಪ್ರತಿ ಪಾಯಿಂಟ್ಗೂ ಸಂಬಂಧಿಸಿದಂತೆ ಬೇರೆ ಬೇರೆ ವಿಚಾರಣೆಗಳು ಇರುತ್ತೆ. ಅದರ ವಿಚಾರಣೆ ಇನ್ನಷ್ಟು ಬಾಕಿ ಇರುವಂತದ್ದು. ಇದರ ಜೊತೆಗೆ ಸಾಕಷ್ಟು ಮಂದಿ ದೂರುದಾರರು ಕೂಡ ಎಸ್ಐಟಿ ಕಚೇರಿಗೆ ಬಂದು ದೂರು ನೀಡಿರುವಂತದ್ದು. ಜಯಂತ್ ಆಗಿರ್ಬೋದು, ನಿನ್ನೆ ಆನೆ ಮಾವುತನ ಮಕ್ಕಳಾಗಿರ್ಬೋದು, ಜೊತೆಗೆ ಪುಂಜಾಲ್ ಕಟ್ಟೆಯ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ದೂರ ಆಗಿರುವುದು, ಈ ರೀತಿಯಾದಂತಹ ಸಾಕಷ್ಟು ದೂರುಗಳಿದೆ. ಜೊತೆಗೆ ಸಹಾಯವಾಣಿ ಕೂಡ ತೆರೆದಿದ್ರು. ಅಂದ್ರೆ ಎಸ್ಐಟಿ ರಚನೆ ಆದ ಬಳಿಕ ಯಾರಾದ್ರೂ ಈ ರೀತಿಯಾದಂತಹ ಪ್ರಕರಣಗಳಿದ್ರೆ ಅವರು ದೂರು ನೀಡಬಹುದು ಸಹಾಯವಾಣಿ ಮೂಲಕ ಅನ್ನುವಂತ ಕಾರಣಕ್ಕಾಗಿ ಸಹಾಯವಾಣಿ ಕೂಡ ತೆರೆದಿದ್ರು. ಹೀಗಾಗಿ ಸಹಾಯವಾಣಿಗೂ ಕೂಡ ಸಾಕಷ್ಟು ದೂರುಗಳು ಬಂದಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಇವರ ವಿಚಾರಣೆ ಇನ್ನಷ್ಟೇ ಆಗ್ಲೇಬೇಕಾಗಿದೆ. ಅಂದ್ರೆ ಮೊನ್ನೆ ತನಕ ಕೂಡ ಉತ್ಖನನದ ಪ್ರೊಸೆಸ್ ಬಹಳ ದಿನಗಳವರೆಗೂ ಸಾಗಿರುವಂತದ್ದು. 17 ಪಾಯಿಂಟ್ಗಳ ಉತ್ಖನನ ನಡೆದಿತ್ತು. ಅದರ ಬಳಿಕ ವಿಚಾರಣೆ ನಡೆದಿರುವಂತದ್ದು. ಆತನನ್ನು ಈಗಾಗಲೇ 3 ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಿರುವಂತದ್ದು. ನಾಳೆಯೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಅದಾದ ಬಳಿಕ ಈ ರೀತಿಯಾದ ಅಂದ್ರೆ ಸಾಕಷ್ಟು ಜನ ಏನು ದೂರು ನೀಡಿದ್ದಾರೆ ಅವರ ವಿಚಾರಣೆ ನಡೆಸುವಂತದ್ದು ಇರುವಂತದ್ದು. ಅದರ ಬಳಿಕ ಸಾಕಷ್ಟು ಮಂದಿ ಅಂದ್ರೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಹಿಂದಿನ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಗ್ರಾಮ ಪಂಚಾಯತಿನ ನೌಕರರಾಗಿರುವುದು, ಅವರ ವಿಚಾರಣೆಗಳು ಕೂಡ ಬಾಕಿ ಇರುವಂತದ್ದು. ಜೊತೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತರ ಒಂದಷ್ಟು ಸಾಕ್ಷಿಗಳೇನಿದ್ದಾರೆ ಅವರ ವಿಚಾರಣೆಗಳು ಕೂಡ ಬಾಕಿ ಇರುವಂತದ್ದು. ಅಂದ್ರೆ 13ನೇ ಪಾಯಿಂಟ್, ಪರ್ಟಿಕ್ಯುಲರ್ ಆಗಿ 13ನೇ ಪಾಯಿಂಟ್ಗೆ ಸಂಬಂಧಿಸಿದಂತೆ 2 ಜನ ದೂರುದಾರ ಏನಿದ್ದಾರೆ ಅವರು ನಾವು ಹೂಳುವಂತಹ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಅನ್ನುವಂತ ಒಂದು ಮಾಹಿತಿಯನ್ನು ಎಸ್ಐಟಿ ಕಚೇರಿಗೆ ಬಂದು ನೀಡಿದ್ರು. ಅವರ ವಿಚಾರಣೆಗಳು ಕೂಡ ಬಾಕಿ ಇರುವಂತದ್ದು. ಅದರ ಜೊತೆಗೆ 15ನೇ ಪಾಯಿಂಟ್ಗೆ ಸಂಬಂಧಿಸಿದಂತೆ ಸ್ಥಳೀಯರಲ್ಲಿ ಮಾಹಿತಿಯನ್ನು ಕೇಳಿ ಅವರಿಗೆ ಮಾಹಿತಿ ಗೊತ್ತಿದೆ ಅನ್ನುವಂತ ವಾದವನ್ನು ಈ ದೂರುದಾರ ಆರಂಭದಲ್ಲಿ ವ್ಯಕ್ತಪಡಿಸಿದೆ. ಹೀಗಾಗಿ ಆ ಸ್ಥಳೀಯರ ಒಂದಷ್ಟು ವಿಚಾರಣೆ ಬಾಕಿ ಇರುವಂತದ್ದು. ಈಗ ಸದ್ಯಕ್ಕೆ ವಿಚಾರಣೆ ಅನ್ನುವಂಥದ್ದು ಆರಂಭಿಕ ಹಂತದಲ್ಲಿದೆ. ಬಹಳಷ್ಟು ದಿನಗಳ ವಿಚಾರಣೆ ಬಾಕಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆ ಅನ್ನುವಂಥದ್ದು ಬಹಳಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿದ್ದೀನಿ.